ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಾ ಪಾಯಿಂಟ್. ಖೈದಿ ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಜೈಲು ಅಂದರೆ ಜೈಲೇ. ಹೀಗಂತ ಹೇಳಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ನಮ್ಮ ಹೈಕೋರ್ಟ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಸಿಕ್ಕಿದ್ದ ಆ ಒಂದೇ ಒಂದು ಸಣ್ಣ ಖುಷಿ ಈಗ ಇಲ್ಲದಂತಾಗಿದೆ. ನಮಗೆ ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟ ಬೇಕು ಅಂತ ಕೇಳಿದ್ದಕ್ಕೆ ಸೆಷನ್ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು. ಆದರೆ ಈಗ ಹೈಕೋರ್ಟ್ ಅದಕ್ಕೆ ರೆಡ್ ಸಿಗ್ನಲ್ ತೋರಿಸಿದೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದದ್ದೇನು? ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ ಆ ಖಡಕ್ ಮಾತುಗಳೇನು? ಇದರಿಂದ ದರ್ಶನ್ ಅವರಿಗೆ ಆಗೋ ನಷ್ಟ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಅವರು ಜೈಲು ಸೇರಿದಾಗಿನಿಂದಲೂ ತಮಗೆ ಬೆನ್ನು ನೋವಿದೆ, ಜೈಲಿನ ಊಟ ಸೆಟ್ ಆಗ್ತಾ ಇಲ್ಲ, ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನೆ ಇದ್ರು. ಇದರ ಬಗ್ಗೆ ವಿಚಾರಣೆ ನಡೆಸಿದ್ದ 57ನೇ CCH ಕೋರ್ಟ್ ಜನವರಿ 12ರಂದು ಒಂದು ಆದೇಶ ನೀಡಿತ್ತು. ಅದೇನಪ್ಪ ಅಂದರೆ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ವಾರಕ್ಕೆ 1 ಬಾರಿ ಮನೆಯಿಂದ ಊಟವನ್ನು ಕೊಡಬಹುದು ಅಂತ ಹೇಳಿತ್ತು. ಇದನ್ನು ಕೇಳಿ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ಅಬ್ಬಾ, ನಮ್ಮ ಬಾಸ್ಗೆ ಅಟ್ಲೀಸ್ಟ್ ವಾರಕ್ಕೊಮ್ಮೆಯಾದರೂ ಮನೆಯ ಊಟ ಸಿಗುತ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಆ ಆದೇಶವನ್ನು ವಿರೋಧಿಸಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನೇರವಾಗಿ ಹೈಕೋರ್ಟ್ ಮೆಟ್ಟಿಲೇರಿತು. ಅವರ ವಾದ ಒಂದೇ: ಜೈಲಿನಲ್ಲಿ ಎಲ್ಲರಿಗೂ ಒಂದೇ ನಿಯಮ ಇರಬೇಕು, ಒಬ್ಬರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗಲ್ಲ ಅನ್ನೋದು. ಈ ಅರ್ಜಿಯ ವಿಚಾರಣೆ ನಡೆಸಿದ್ದು ಹೈಕೋರ್ಟ್ನ ಖಡಕ್ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು. ವಿಚಾರಣೆ ವೇಳೆ ಅವರು ಕೆಳಹಂತದ ನ್ಯಾಯಾಲಯದ ಆದೇಶದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿಗಳು ಹೇಳಿದ್ದಿಷ್ಟು: ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಆರೋಪಿ ಎಷ್ಟೇ ಪ್ರಬಲಶಾಲಿಯಾಗಿದ್ರೂ ಅವರು ಕಾನೂನಿಗಿಂತ ಮೇಲಲ್ಲ. ಜೈಲು ಅಂದರೆ ಜೈಲೇ. ಅಲ್ಲಿ ವಿಚಾರಣಾಧೀನ ಖೈದಿಗೂ ಮತ್ತು ಶಿಕ್ಷೆಯಾದ ಖೈದಿಗೂ ಒಂದೇ ರೀತಿಯ ನಿಯಮಗಳು ಇರಬೇಕು ಅಂತ. ಅಷ್ಟೇ ಅಲ್ಲ, ಕೆಳಹಂತದ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕಡೆಗಣಿಸಿದೆ ಅಂತ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ಪೊಲೀಸರು ಜೈಲಿನಿಂದ ಊಟ ಕೊಡ್ತಾ ಇಲ್ಲ ಅಂತ ಕೆಳಹಂತದ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ನೋಟಿಸ್ ನೀಡಿತ್ತಲ್ಲ, ಅದಕ್ಕೂ ಹೈಕೋರ್ಟ್ ತಡೆ ನೀಡಿದೆ. ಇಲ್ಲಿ ಸರ್ಕಾರಿ ವಕೀಲರ ವಾದ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಜೈಲಿನಲ್ಲಿ ಸಿಗೋ ಊಟ ಕಳಪೆಯಾಗಿಲ್ಲ ಅಂತ ಸಾಬೀತುಪಡಿಸೋಕೆ ಅವರು ಒಂದು ಪಾಯಿಂಟನ್ನು ಇಟ್ಟರು. ಅದೇನೆಂದರೆ, ಜೈಲಿನ ಊಟಕ್ಕೆ ಆಹಾರ ಸುರಕ್ಷತಾ ಇಲಾಖೆಯಿಂದ 4 ಸ್ಟಾರ್ ರೇಟಿಂಗ್ ಸಿಕ್ಕಿದೆ, ಅಲ್ಲಿನ ಊಟ ಆರೋಗ್ಯಕರವಾಗಿಯೇ ಇದೆ ಅಂತ ವಾದಿಸಿದ್ರು. ಸೊ ಆರೋಗ್ಯದ ಕಾರಣ ಕೊಟ್ಟು ಮನೆ ಊಟ ಕೇಳೋಕೆ ಆಗಲ್ಲ ಅನ್ನೋದು ಸರ್ಕಾರದ ವಾದ. ಇದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸದ್ಯಕ್ಕೆ ಜನವರಿ 12ರಂದು ನೀಡಿದ್ದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಹಾಗಾದರೆ ಮುಂದೆ ಏನು? ಸದ್ಯಕ್ಕಂತೂ ದರ್ಶನ್ ಅವರು ಜೈಲಿನ ರಾಗಿ ಮುದ್ದೆ ಮತ್ತು ಅನ್ನ ಸಾಂಬಾರನ್ನೇ ತಿನ್ನಬೇಕಾಗಿದೆ. ಹೈಕೋರ್ಟ್ ಇನ್ನೊಂದು ಮಹತ್ವದ ಮಾತು ಹೇಳಿದೆ: ಮುಂದಿನ ದಿನಗಳಲ್ಲಿ ವಿಚಾರಣಾಧೀನ ಖೈದಿಗಳಿಗೆ ಮನೆ ಊಟ ಮತ್ತು ಹಾಸಿಗೆ ನೀಡುವ ಬಗ್ಗೆ ಒಂದು ಸ್ಪಷ್ಟವಾದ ಮಾರ್ಗಸೂಚಿ ರಚನೆ ಮಾಡ್ತೀವಿ ಅಂತ ಹೇಳಿದೆ. ಅಲ್ಲಿಯವರೆಗೂ ದರ್ಶನ್ ಅವರಿಗೆ ಯಾವುದೇ ವಿಶೇಷ ಸವಲತ್ತು ಸಿಗೋದು ಡೌಟ್. ಸ್ನೇಹಿತರೆ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಈ ತೀರ್ಪಿನಿಂದ ಮತ್ತೊಮ್ಮೆ ಸಾಬೀತಾಗಿದೆ. ನಿಮ್ಗೇನನ್ಸುತ್ತೆ? ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಮನೆ ಊಟ ಕೊಡಬೇಕಿತ್ತಾ, ಅಥವಾ ಹೈಕೋರ್ಟ್ ತೆಗೆದುಕೊಂಡಿರೋ ಈ ನಿರ್ಧಾರ ಸರಿ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಲೀಗಲ್ ಅಪ್ಡೇಟ್ಸ್ಗಳಿಗಾಗಿ ಲಾ ಪಾಯಿಂಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.